ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ದಿನ ಏನು ವಿಶೇಷಪ್ಪ ಅಂತಂದ್ರೆ ಗಣಿತ ಹೇಳೋದು ಬಿಟ್ಟ ನಾವು ಏನು ಹೇಳತ್ತೀವಪ್ಪ ಅಂತಂದ್ರೆ ಜಾಬ್ ನ್ಯೂಸ್ ಹೇಳತ್ತೀರಿ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಗ ಜಾಬ್ ನ್ಯೂಸ್ ಏನಪ್ಪ ಅಂದ್ರೆ ಟೆರಿಟೋರಿಯಲ್ ಆರ್ಮಿ. ಸೊ ಈಗ ಟೆರಿಟೋರಿಯಲ್ ಆರ್ಮಿ ಅಂತಂದ್ರೆ ಏನಪ್ಪ, ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತಂತಂದ್ರೆ, ಇವಾಗ ನಾವೇನಪ್ಪ ಅಂದ್ರೆ ಆರ್ಮಿ ಹೋಗಬೇಕು, ನಮ್ಗೆ ಹೈಟ್ ಇಷ್ಟ ಇರಬೇಕು, ಅಥವಾ ನಮ್ಮ ಏಜ್ 17 to 21 ವಯಸ್ಸು ಅಷ್ಟೇ ಇರಬೇಕು ಅಂಥೇಳಿ ಇವಾಗ ಏನು ಮಾಡಿದಾರಪ್ಪ ಅಂದ್ರೆ ಕಂಡೀಷನ್ ಅದಾವ್ರಿ. ಸೊ ಇವಾಗ ನಮ್ಗೆ ಎತ್ತರೂ ಇಲ್ಲ, ನಮ್ಮ ಏಜು ಹೋಗೈತಿ, ಅಂಥವ್ರು ನಾವು ದೇಶ ಸೇವೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅಂಥೇಳಿ ಅನ್ನೋದಕ್ಕೆ ನಮ್ಗೆ ಅಲ್ಟರ್ನೇಟ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಟೆರಿಟೋರಿಯಲ್ ಆರ್ಮಿ ಅಂಥೇಳಿ ಮಾಡಿದ್ದಾರೆ. ಸೊ ಈ ಟೆರಿಟೋರಿಯಲ್ ಆರ್ಮಿ ಒಳಗೆ ನಿಮ್ಗೇನಪ್ಪ ಅಂತಂದ್ರೆ ಏಜ್ ಎಲ್ಲಿ ತನಕ ಏಜಪ್ಪ ಅಂತಂದ್ರೆ 18 to 42 ಅಂತಂತಾರೆ. ಮತ್ತು ಹೈಟ್ ಕೇಳಿದ್ರೆ ಅಲ್ಲಿ ನೋಡಿದ್ರೆ 166, 167 ಬೇಕು. ಸೊ ಇಲ್ಲೇನಪ್ಪ ಅಂತಂದ್ರೆ 160 ಅದ್ರ ಮೇಲೆ ಇದ್ರೆ ಸಾಕಂತ. ಅಂದ್ರೆ ನಾವು ಗಿಡ್ಡಿದ್ರೂ ನಡಿತೈತಿ, ನಮ್ಗೆ ವಯಸ್ಸಾದರೂ ಏನು ಮಾಡ್ಬೇಕಪ್ಪ ಅಂದ್ರೆ ಆರ್ಮಿ ಒಳಗೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಆಸೆ ಇದ್ದವರೆಲ್ಲ ಏನು ಮಾಡ್ಬೋದಪ್ಪ ಅಂದ್ರೆ ಸೇರ್ಕೋಬೋದ್ರಿ. ಸೊ ಸೇರ್ಕೋಬೇಕಾದಂದ್ರೆ ಇಲ್ಲಿ ನೀವೇನು ಮಾಡ್ತಿದ್ರಿ, ಅಗ್ನಿವೀರ ಆರ್ಮಿ ಒಳಗೆ ಪ್ರೊಸೆಸ್ ಹೆಂಗಿರ್ತಿತ್ತಪ್ಪ ಅಂತಂದ್ರೆ ಇಯರ್ ವೈಸ್ ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು, ಎಕ್ಸಾಮ್ ಕ್ಲಿಯರ್ ಆದ ನಂತರ ಫಿಸಿಕಲ್ ಮಾಡ್ಕೋಬೇಕು, ಆಮೇಲೆ ಮೆಡಿಕಲ್ ಮಾಡ್ಕೋಬೇಕು. ಸೊ ಬಟ್ ಇಲ್ಲಿ ಟೆರಿಟೋರಿಯಲ್ ಆರ್ಮಿ ಒಳಗೆ ಏನೈತಪ್ಪ ಅಂತಂದ್ರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಇಲ್ಲ, ಡೈರೆಕ್ಟ್ರಿ ಯಾವ್ಯಾವ ದಿನ ಎಲ್ಲೆಲ್ಲಿ ನಡೀತಾವ ಅಂತ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ 21, 22, 23 ಬೆಳಗಾವಿಗೆ ನಡೀತಾವ್ರಿ. ಸೊ ಮಹಾರಾಷ್ಟ್ರದಾಗ ನಡೀತಾವ ಮತ್ತು ತೆಲಂಗಾಣದಾಗ ನಡೀತಾವ, ಸರಿನಾ? ಸೊ ಈ 3 ಕಡೆ ನೀವು ಎಲ್ಲಿ ಬೇಕಾದಂತಂದ್ರೆ ಅದ ದಿನನ ಮಾಡ್ಬೇಕ್ರಿ. ಅಂತಂದ್ರೆ ಈಗ ನಾವು ಬೆಳಗಾವಿಗೆ ಮಾಡ್ತಾನಪ್ಪ ಅಂದ್ರೆ ಬೆಳಗಾವಿಗೂ 21, 22, 23ನೇ ತಾರೀಕು ಒಳಗೆ ಅದಾವ. ಇಲ್ರಿ ನಂಗೆ ಬೆಳಗಾವಿ ಬೇಡ, ಕರ್ನಾಟಕಕ್ಕೆ ಬೇಡ, ಮಹಾರಾಷ್ಟ್ರಕ್ಕೆ ಹೋಗ್ಕೊಂಡ್ರೆ ಸೇಮ್ ಡೇಟ್ 21, 22, 23. ಸೊ ಇಲ್ಲೂ ಬೇಡಪ್ಪ ಅಂತಂದ್ರೆ ಮತ್ತೆ ಎಲ್ಲಪ್ಪ ಅಂತಂದ್ರೆ ತೆಲಂಗಾಣ ಸಿಕಂದ್ರಾಬಾದ್ಗೆ ಅಲ್ಲೂ ಏನೈತಪ್ಪ ಅಂತಂದ್ರೆ 21, 22, 23. ಸೊ ಸೇಮ್ ಡೇಟಿಗೆ ಇರ್ತಾವ್ರಿ. ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಇಷ್ಟ, ನಾವು ಕರ್ನಾಟಕದಾಗ ರ್ಯಾಲಿ ಭಾಗವಹಿಸಿದ್ರೆ ಕರ್ನಾಟಕದಾಗ ಮಾಡ್ಕೊರಿ, ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಂದ್ರೆ ಮಹಾರಾಷ್ಟ್ರದಾಗ ಮಾಡಿರಿ, ಎಲ್ಲ ಕಡೆನೂ ಭಾಗವಹಿಸ್ಬೋದು. ಸೊ ಬಟ್ ಈಗ ನಾವೇನು ಹೇಳತ್ತೀವಪ್ಪ ಅಂತಂದ್ರೆ ದೇವ್ರು ಹೆಂಗೆ ಅವಕಾಶ ಕೊಡ್ತಾನಂದ್ರೆ ಆ ಅವಕಾಶನ ಉಪಯೋಗ ಮಾಡೋಕ್ಕೆ ಸೊ ಇದು ಸದಾವಕಾಶ. ಏನು ಹೇಳ್ತಾನಂದ್ರೆ ಸೊ ನಾವು ನಮ್ಮ ಫ್ಯೂಚರನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ಬಟ್ ನಮ್ಮ ಹ್ಯಾಬಿಟನ್ನು ಚೇಂಜ್ ಮಾಡ್ಕೋಬೋದು. ಹ್ಯಾಬಿಟ್ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಆ ಹ್ಯಾಬಿಟ್ ಏನು ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ಫ್ಯೂಚರನ್ನು ಚೇಂಜ್ ಮಾಡ್ತೈತಿ. ಆಗ ಈಗ ನಮ್ಗೆ ವಯಸ್ಸು ಮುಗ್ದೈತಿ, ನಾವು ನೌಕರಿ ಮಾಡೋಕ್ಕಾಗಂಗಿಲ್ಲ ಅನ್ನೋರು ಸೇರ್ಕೋಬೋದು. ಸೊ ಈಗ ಬರ್ರಿ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಸೊ ಅಡ್ವರ್ಟೈಸ್ಮೆಂಟ್ ಫಾರ್ ದಿ ರಿಕ್ರೂಟ್ಮೆಂಟ್ ಇನ್ ದಿ ಇನ್ಫೆಂಟ್ರಿ ಬಟಾಲಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟೆರಿಟೋರಿಯಲ್ ಆರ್ಮಿ ಫಾರ್ ಯೂನಿಟ್ಸ್ ಅಂಡರ್ ದ ಟೆರಿಟೋರಿಯಲ್ ಆರ್ಮಿ. ಯಾವ್ಯಾವ ಯೂನಿಟ್ ಯಾವ್ಯಾವ ಜೋನ್ನಾಗ ಸೊ ಕರ್ನಾಟಕದವ್ರು ಭಾಗವಹಿಸ್. ಗ್ರೂಪ್ ಹೆಡ್ ಕ್ವಾರ್ಟರ್ಸ್ ಸೌದರ್ನ್ ಕಮಾಂಡ್, ಹಂಗಂದ್ರೆ ಸೌದರ್ನ್ ಕಮಾಂಡ್ದಿಂದ ನಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಮಿ ರ್ಯಾಲಿಯನ್ನು ನಡೆಸ್ತಾರೆ. ಸೊ ಇವಾಗ ನಾವು ಫಸ್ಟಿಗೆ ಹೋಗೋಣ್ರಿ. ಏನಪ್ಪ ಅಂತಂದ್ರೆ ನೀವು ಹೇಳ್ದಂಗೆ ಟೆರಿಟೋರಿಯಲ್ ಆರ್ಮಿ ನಮ್ಗೆ ವಯಸ್ಸಾಗೈತಿ ಅಂತ ಹೇಳಿ ಕೊಂಡಂಗಿಲ್ಲ ಈಗ. ಸೊ ನಾವೇನು ಮಾಡ್ಬೋದಪ್ಪ ಅಂದ್ರೆ ದೇಶ ಸೇವೆ ಮಾಡೋದು, ಅದಕ್ಕೆ ನಾವು ಟೆರಿಟೋರಿಯಲ್ ಆರ್ಮಿ ಸೇರ್ಕೋಬೇಕ್ರಿ, ಸರಿನಾ? ಸೊ ಟೆರಿಟೋರಿಯಲ್ ಆರ್ಮಿ ಸೇರ್ಕೋಬೇಕಾರೆ ಸೊ ಫಸ್ಟ್ ರೀ ನಾವು ಯಾವ್ಯಾವ ಕಡೆ ಹೋಗೋಣ ಅಂದರೆ, ಇಲ್ಲಿ ನೀವು ಕರ್ನಾಟಕ ಹೋಗ್ತಿರೋ ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ನಾವು ಇವತ್ತು ಏನು ಮಾಡತ್ತೀವಪ್ಪ ಅಂದ್ರೆ ಎಲ್ಲ ಕಡೆನೂ ಯಾವ್ಯಾವ ಜಿಲ್ಲೆ ಅದಾವೆ ಮತ್ತು ಯಾವ ಯೂನಿಟ್ಸ್ನಾಗ ನಡತಾವ ಅಂಥೇಳಿ ಮತ್ತು ಎಷ್ಟೆಷ್ಟು ವೇಕೆನ್ಸಿ ಅದಾವೆ ಅಂಥೇಳಿ ನೋಡತ್ತೀವಿ ರೀ, ಸರಿನಾ? ಸೊ ಫಸ್ಟ್ ಒಂದು ನೋಡ್ರಿ. ಏನಪ್ಪ ಅಂತಂದ್ರೆ ಈಗ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಲ್ಲಿ ಭಾಗವಹಿಸ್ಬೋದು. ಸೊ ದಟ್ ಈಸ್ ಅ ಏರಿಯಾ ವೈಸ್ ಶೆಡ್ಯೂಲ್ ಫಾರ್ ರಿಕ್ರೂಟ್ಮೆಂಟ್ ಈಸ್ ಆ್ಯಸ್ ಅಂಡರ್. ಸೆಂಟರ್ ಕೊಲ್ಲಾಪುರ್ ಮಹಾರಾಷ್ಟ್ರ. ಯಾವ ಸೆಂಟರ್ನಾಗ ಭಾಗವಹಿಸ್ಬೋದಪ್ಪ ನಾವು ಕರ್ನಾಟಕದ ಅಭ್ಯರ್ಥಿಗಳಂತಂದ್ರೆ ಕೊಲ್ಲಾಪುರದ್ರಿ ಮಹಾರಾಷ್ಟ್ರ ಒಳಗೆ. ಸೊ ಲೊಕೇಶನ್ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಮ್ಮ ಲೊಕೇಶನ್ ಏನೈತಪ್ಪ ಅಂತಂದ್ರೆ ಮಹಾರಾಷ್ಟ್ರದಾಗ ಭಾಗವಹಿಸ್ಬೇಕು, ಅದು ಎಲ್ಲಿ ಕೊಲ್ಲಾಪುರದಾಗ ಭಾಗವಹಿಸ್ಬೇಕು. ಹಾಗಾದ್ರೆ ಕೊಲ್ಲಾಪುರದಾಗ ಎಲ್ಲಿ ನಡೆಸ್ತಾರ? ಸೊ ದ್ಯಾಟ್ ಈಸ್ ಶಿವಾಜಿ ಸ್ಟೇಡಿಯಂ, ಶಿವಾಜಿ ಯೂನಿವರ್ಸಿಟಿ, ಕೊಲ್ಲಾಪುರ್ ಮಹಾರಾಷ್ಟ್ರ. ಸೊ ಲೊಕೇಶನ್ ಏನಪ್ಪ ಅಂತಂದ್ರೆ ಕೊಲ್ಲಾಪುರದಾಗ ಶಿವಾಜಿ ಸ್ಟೇಡಿಯಮ, ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ ಒಳಗೆ ನಮ್ದು ರ್ಯಾಲಿ ನಡತೈತ್ರಿ, ಸರಿನಾ? ಆ ರ್ಯಾಲಿ ಒಳಗೆ ನಾವು ಭಾಗವಹಿಸ್ಬೇಕಾರೆ ಯಾವ ಯೂನಿಟ್ಸ್ದಾಗ ಜಾಬ್ ಅದ ನೋಡ್ರಿ. ಸೊ 101 ಇನ್ಫೆಂಟ್ರಿ ಬಟಾಲಿಯನ್ TA ಮರಾಠ LI ಆ್ಯಂಡ್ 109 ಇನ್ಫೆಂಟ್ರಿ ಬಟಾಲಿಯನ್ TA ಮರಾಠ LI. ಸೊ ವೇಕೆನ್ಸಿ ಯಾವ್ಯಾವ ವೇಕೆನ್ಸಿ ಎಷ್ಟೆಷ್ಟು ಅದಾವೆ ನೋಡ್ರಿ. ಸೊ ಫಾರ್ ಸೋಲ್ಜರ್ ಜನರಲ್ ಡ್ಯೂಟಿ,
ಸೊ ಎಷ್ಟು ಅದಾವಪ್ಪ ಅಂದ್ರೆ 195. ಸೊ ನಿಮ್ಗೆ ಗೊತ್ತದ ಸೋಲ್ಜರ್ ಜನರಲ್ ಡ್ಯೂಟಿ ಮಾಡ್ಬೇಕಾರೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂತಂದ್ರೆ SSLC ಆಗಿರ್ಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೋಲ್ಜರ್ ಟ್ರೇಡ್ಮನ್. ಸೊ ಸೋಲ್ಜರ್ ಟ್ರೇಡ್ಮನ್ನ ಇವಾಗ ನಮ್ಗೆ SSLC ಮ್ಯಾಗೂ ತೊಗೋತಾರ್ರಿ, ಮತ್ತು ಏನು ಮಾಡ್ತಾರಪ್ಪ ಅಂದ್ರೆ 8th ಮ್ಯಾಗೂ ತೊಗೋತಾರ್ರಿ, ಸರಿನಾ? ಸೊ ಸೋಲ್ಜರ್ ಟ್ರೇಡ್ಮನ್ ಒಳಗೆ ಎಷ್ಟು ಪೋಸ್ಟ್ ಅದಾವಪ್ಪ ಅಂದ್ರೆ 13 ಪೋಸ್ಟ್ ಅದಾವ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಲರ್ಕ್ ರೀ. ಹಾಗಾದ್ರೆ ಕ್ಲರ್ಕ್ ಪೋಸ್ಟಿಗೆ ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಸೊ ಅದು ಸೆಕೆಂಡ್ PUC ಪಾಸ್ ಆಗಿರ್ಬೇಕಂದ್ರೆ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಆ ಮಾರ್ಕ್ಸ್ ಅಷ್ಟಿದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಸೆಕೆಂಡ್ PUC ಮ್ಯಾಗ ಒಂದೇ ಒಂದು ಪೋಸ್ಟ್ ಅದ ರೀ. ಸೊ ದಟ್ ಈಸ್ ನೆಕ್ಸ್ಟ್ ಚೀಫ್ ಕಮ್ಯುನಿಟಿ ಒಳಗೆ ಎಷ್ಟು ಪೋಸ್ಟ್ ಅದಾವಪ್ಪ ಅಂದ್ರೆ 6 ಪೋಸ್ಟ್ ಅದಾವ್ರಿ. ನೆಕ್ಸ್ಟ್ ಇಕ್ವಿಪ್ಮೆಂಟ್ ರಿಪೇರರ್ ಅದ್ರೊಳಗೆ ಎಷ್ಟು ಅದಾವಪ್ಪ ಅಂದ್ರೆ 2 ಅದಾವ್ರಿ. ಟೇಲರ್ 1 ಅದ ರೀ. ನೆಕ್ಸ್ಟ್ ಹೇರ್ ಡ್ರೆಸ್ಸರ್ 1 ಅದ ರೀ. ಹೌಸ್ ಕೀಪರ್ 1 ಅದ ರೀ. ನೆಕ್ಸ್ಟ್ ವಾಷರ್ಮ್ಯಾನ್ 1 ಅದ ರೀ, ಸರಿನಾ? ಇವಾಗ ಏನಪ್ಪ ಅಂದ್ರೆ ಮಹಾರಾಷ್ಟ್ರದಾಗ ಕೊಲ್ಲಾಪುರದಾಗ ಯಾವ್ಯಾವ ಪೋಸ್ಟಿಗೆ ನಾವು ಅಪ್ಲೈ ಮಾಡ್ಬೇಕಂಥೇಳಿ ಈಗ ಡಿಸೈಡ್ ಮಾಡ್ಬೇಕ್ರಿ, ಸರಿನಾ? GD ಮಾಡ್ತಿರೋ, ಟ್ರೇಡ್ಮನ್ ಮಾಡ್ತಿರೋ, ಕ್ಲರ್ಕ್ ಮಾಡ್ತಿರೋ, ಚೀಫ್ ಕಮ್ಯುನಿಟಿ ಮಾಡ್ತಿರೋ, ಇಕ್ವಿಪ್ಮೆಂಟ್ ರಿಪೇರ್ ಮಾಡ್ತಿರೋ, ಅಥವಾ ಟೇಲರ್, ನಿಮ್ಮ ಟೇಲರಿಂಗ್ ಗೊತ್ತಿತ್ತಂದ್ರೆ ಟೇಲರ್ ಫಸ್ಟಿಗೆ ಹೋಗ್ಬೋದು. ಎಸ್, ಹೇರ್ ಡ್ರೆಸ್ಸರ್ ಅಂತಂದ್ರೆ ಸೊ ನಾವು ಕಟಿಂಗ್ ಮಾಡ್ತೀವಲ್ಲ, ಕಟಿಂಗ್ ಮಾಡ್ಬೋದು. ಸೊ ಹೌಸ್ ಕೀಪರ್ ಅಂದ್ರೆ ಸೊ ನಿರ್ವಹಣೆ ಮಾಡೋದು. ಸೊ ಇಲ್ಲ ನಾವು ಬಟ್ಟೆ ತೊಳಿದಾನಪ್ಪ ಅಂತಂದ್ರೆ ಸೊ ಅದು ವಾಷರ್ಮನ್ನಾಗಿ ನೀವು ಈಗ ಡಿಸೈಡ್ ಮಾಡ್ಬೇಕು ನಾವು ಯಾವ ಪೋಸ್ಟಿಗೆ ಹೋಗ್ಬೇಕು. ಹಾಗಾದ್ರೆ ಈ ಕೊಲ್ಲಾಪುರದಾಗ ಎಷ್ಟನೇ ತಾರೀಕು ಅದಾವ? ಸೊ ನಾವು ಫಸ್ಟಿಗೆ ಹೇಳಿದೇನೆ ರೀ ಎಷ್ಟನೇ ತಾರೀಕು ಅಂತ ಹೇಳಿ, ಸರಿನಾ? ಎಷ್ಟನೇ ತಾರೀಕು ಅದಾವಪ್ಪ ಅಂತಂದ್ರೆ ಸೊ ನೆಕ್ಸ್ಟ್ ನೋಡೋಣ ಎಷ್ಟನೇ ತಾರೀಕು ಅಂತ ಹೇಳಿ ನಿಮ್ಗೆ ಕ್ಲಿಯರಾಗಿ ಜಿಲ್ಲೆಗಳನ್ನು ನಾನು ಹೇಳ್ತೇನೆ ರೀ. ಸೊ ನೀವು ಕರೆಕ್ಟಾಗಿ ಜಿಲ್ಲೆಗಳನ್ನ ನೋಡ್ಕೊರಿ. ನೀವು ಮಹಾರಾಷ್ಟ್ರಕ್ಕೆ ಹೋಗ್ತೀರಿ, ಕೊಲ್ಲಾಪುರಕ್ಕೆ ಹೋಗಿ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ರ್ಯಾಲಿ ಹೊಡಿತೀರಿ ಅನ್ನೋರು ಏನು ಮಾಡ್ರಪ್ಪ ಅಂದ್ರೆ ಸೊ ಜಿಲ್ಲೆಗಳನ್ನು ನೋಡ್ಕೊರಿ. ಓಕೆ, ಇವಾಗ 21 ನವಂಬರ್ 2025ನೇ ತಾರೀಕು ಸೊ ಅದ ರೀ ನಮ್ಮ ಕರ್ನಾಟಕದ. ಸೊ ಫಾಲೋಯಿಂಗ್ 24 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಹಂಗಂದ್ರೆ ಕರ್ನಾಟಕದ 24 ಜಿಲ್ಲೆಗಳು ಯಾವ ತಾರೀಕಿನಿಂದ ಭಾಗವಹಿಸ್ಬೋದು, ಸರಿನಾ? ಯಾವ ತಾರೀಕು ಭಾಗವಹಿಸ್ಬೋದಪ್ಪ ಅಂದ್ರೆ ಆ್ಯಸ್ ಯೂಸ್ವಲ್ 21 ನವಂಬರ್ 2025. ಸೊ ಯಾವ್ಯಾವ ಜಿಲ್ಲೆಗಳು ಬಂತಾವು ನೋಡ್ಕೋರಿ. ಸೊ ನಿಮ್ಗೆ ಜಿಲ್ಲೆಗಳು ನೆನ್ಪಿಟ್ಕೊಳಕ್ಕಾಗಿಲ್ಲ ಅಂದ್ರೆ ಇದನ್ನ ಏನು ಮಾಡ್ಕೋರಪ್ಪ ಅಂತಂದ್ರೆ ಸ್ಕ್ರೀನ್ಶಾಟ್ ತಗೋರಿ. ಸೊ ನಾವು ಭಾಗವಹಿಸೋರು ಯಾರ್ಯಾರು ಇದ್ದಪ್ಪ ಅಂದ್ರೆ ನಿಮ್ಗೆ ನಮ್ಮ ಕರ್ನಾಟಕ ಬೇಡ ಮಹಾರಾಷ್ಟ್ರಕ್ಕೆ ಮಾಡ್ತಾನೆ ಅನ್ನೋರು ಏನು ಮಾಡೋರು ಸ್ಕ್ರೀನ್ಶಾಟ್ ತಗೋರಿ. ಸೊ ದಟ್ ಈಸ್ ಫಸ್ಟ್ ಒನ್ ಈಸ್ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಕೊಡಗು, ಹಾಸನ, ಬಾಗಲಕೋಟ್, ಕಲಬುರಗಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಗದಗ್, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ. ನೆಕ್ಸ್ಟ್ ಒನ್ ಈಸ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು, ಸರಿನಾ? ಇವ್ರು ಏನು ಮಾಡ್ಬೋದಪ್ಪ ಅಂತಂದ್ರೆ 21ನೇ ತಾರೀಕು 24 ಜಿಲ್ಲೆಯ ಕರ್ನಾಟಕದ ಅಭ್ಯರ್ಥಿಗಳು ಎಲ್ಲಿ ರ್ಯಾಲಿ ಹೊಡ್ಯಕ್ಕೆ ಹೋಗ್ಬೋದಪ್ಪ ಅಂತಂದ್ರೆ ಕೊಲ್ಲಾಪುರ, ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಸರಿನಾ? ಸೊ ಇನ್ನು 22ನೇ ತಾರೀಕು ನೋಡ್ರಿ. ಸೊ 22 ನವಂಬರ್ 2025 ಯಾವ್ಯಾವ ಜಿಲ್ಲೆಗಳನ್ನು ಕೊಟ್ಟಾರ? ಸೊ 24 ಜಿಲ್ಲೆಗಳಾದವು ರೀ. ನಮ್ಮ ಇರೋ 31 ಜಿಲ್ಲೆ ಅದಾವ. ಹಾಗಾದ್ರೆ ಇನ್ನು ಉಳ್ಕೊಂಡದ್ದು 7 ಜಿಲ್ಲೆ. 7 ಜಿಲ್ಲೆ ಯಾವಾಗ ಅದಾವಪ್ಪ ಅಂತಂದ್ರೆ 22 ನವಂಬರ್ 2025 ಅದ, ಸರಿನಾ? ಸೊ ಆ 7 ಜಿಲ್ಲೆಗಳನ್ನು ನೋಡ್ರಿ. ಸೊ ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಸೊ ದಾವಣಗೆರೆ ಮತ್ತು ಬೆಳಗಾವಿ. ಸೊ ಈ 7 ಜಿಲ್ಲೆಗಳು ಯಾವ ತಾರೀಕು ಮಾಡ್ಬೋದಪ್ಪ ಅಂದ್ರೆ 22. ಸರಿ, ನೆನ್ಪಿಟ್ಕೋರಿ. ನೀವೇನು ನೆನ್ಪಿಟ್ಕೋರಪ್ಪ ಅಂತಂದ್ರೆ ಸೊ 21 ನವಂಬರ್ 2025 ಮತ್ತು 22 ನವಂಬರ್ 2025ಕ್ಕೆ ಮಹಾರಾಷ್ಟ್ರದಾಗ ಈ ಜಿಲ್ಲೆಗಳು ಈಗ ನಾ ಏನು ಹೇಳಿಲ್ಲ ಆ ಜಿಲ್ಲೆಗಳ ಅಭ್ಯರ್ಥಿಗಳು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ ಭಾಗವಹಿಸಿ ನಿಮ್ಮ ಕನಸು ನನಸು ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಹೈಟ್ ಇಲ್ಲ, ಸೊ ವಯಸ್ಸು ಮುಗ್ದೈತಿ ಅನ್ನೋರೆಲ್ಲರೂ ಸೊ ನಿಮ್ಗೆ ಎಲ್ಲಿ ಇಷ್ಟ ಆಗ್ತಿಲ್ಲ ಅಲ್ಲಿ ಹೋಗಿ ಏನು ಮಾಡಿರಿ, ಪಾರ್ಟಿಸಿಪೇಟ್ ಮಾಡಿರಿ. ಸೊ ಇದು ಏನಪ್ಪ ಅಂದ್ರೆ ಮಹಾರಾಷ್ಟ್ರದಾಗ ನಡೀದ್ರಿ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ. ಸೊ ಇನ್ನು ಕರ್ನಾಟಕದ ಅಭ್ಯರ್ಥಿಗಳು ಮತ್ತೆ ಎಲ್ಲಿ ಭಾಗವಹಿಸ್ಬೋದು TA ರ್ಯಾಲಿಗೆ ಅಂತಂದ್ರೆ ಸೊ ಸೆಂಟರ್ ಆಫ್ ಸಿಕಂದರಾಬಾದ್, ತೆಲಂಗಾಣ ರಾಜ್ಯದ ಸಿಕಂದರಾಬಾದ್ನಾಗ ಭಾಗವಹಿಸ್ಬೋದು ರೀ. ಸೊ ಅಲ್ಲಿ ಲೊಕೇಶನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ನೋಡ್ಕೊರಿ. ಸೊ ಏನಪ್ಪ ಅಂತಂದ್ರೆ ನೀವು ಕರ್ನಾಟಕದಾಗ ಒಳ್ಳೆ ನಾ ಇಲ್ಲಿ ಕರ್ನಾಟಕದಾಗ ಮಾಡಂಗಿಲ್ಲ ಅಂತ ಅನ್ನೋರು ಮಾತ್ರ ನೋಡ್ಕೊರಿ. ಏನಪ್ಪ ಅಂತಂದ್ರೆ ಸೊ ದಟ್ ಈಸ್ ಲೊಕೇಶನ್ ಥಾಪರ್ ಸ್ಟೇಡಿಯಂ, AOC ಸೆಂಟರ್, ಸಿಕಂದರಾಬಾದ್, ತೆಲಂಗಾಣ. ಸೊ ಯೂನಿಟ್ಸ್. ಸೊ ಏನಪ್ಪ ಅಂತಂದ್ರೆ ಯೂನಿಟ್ಸಾ 110 ಇನ್ಫ್ಯಾಂಟ್ರಿ ಬೆಟಾಲಿಯನ್ TA ಮದ್ರಾಸ್, 117 ಇನ್ಫೆಂಟ್ರಿ ಬೆಟಾಲಿಯನ್ ದಿ ಗಾರ್ಡ್ಸ್,
125 ಇನ್ಫ್ಯಾನ್ಟ್ರಿ ಬೆಟಾಲಿಯನ್ ದ ಗಾರ್ಡ್ಸ್. ಸೊ ಈ ಯೂನಿಟ್ಸ್ನ್ಯಾಗ ನಾವು ಕೆಲಸ ಮಾಡ್ಬೋದು ರೀ. ಇಲ್ಲೇ ನೋಡ್ರಿ ವೇಕೆನ್ಸೀಸ್ ಏನೇನು ಅದಾವ ಅಂಥೇಳಿ. ಸೊ ವೇಕೆನ್ಸಿ ಫಾರ್ ಸೋಲ್ಜರ್ ಜನರಲ್ ಡ್ಯೂಟಿ ಎಷ್ಟು ಅದಾವ ಅಂದ್ರೆ 298 ಜನರಲ್ ಡ್ಯೂಟಿಗೆ SSLC ಆಗಿರಬೇಕು. ನೆಕ್ಸ್ಟ್ ಸೋಲ್ಜರ್ ಟ್ರೇಡ್ಸ್ಮನ್ಸ್ ಇನ್ಕ್ಲೂಡಿಂಗ್ ಕ್ಲರ್ಕ್ಸ್ ಪೋಸ್ಟ್ ಎಷ್ಟು ಅದಾವ್ರಿ 11. ಟ್ರೇಡ್ಮನ್ ಇನ್ಕ್ಲೂಡಿಂಗ್ ಕ್ಲರ್ಕ್ ಅಂದಾರಿ. ಟ್ರೇಡ್ಮನ್ ಇನ್ಕ್ಲೂಡಿಂಗ್ ಕ್ಲರ್ಕ್ ಅಂತಂತಂದ್ರೆ SSLC ವಿತ್ PUC. ಹಾಗಾದ್ರೆ ಕ್ಲರ್ಕ್ ಪೋಸ್ಟ್ ಎಷ್ಟು ಅದಾವ್ರಿ 1 ಅದಾವ. ಚೀಫ್ ಕನ್ವೇಟಿ ಎಷ್ಟು ಅದಾವ 5 ಅದಾವ. ಚೀಫ್ ಸ್ಪೆಷಲ್ 1 ಅದಾವ್ರಿ. ಸ್ಟೀವರ್ಡ್ 1 ಅದ ರೀ. ಸೊ ಆರ್ಟಿಸಿಯನ್ ಮೆಟ್ಲರ್ಜಿ 1 ಪೋಸ್ಟ್, ಹೇರ್ ಡ್ರೆಸ್ಸರ್ 1 ಪೋಸ್ಟ್, ಹೌಸ್ ಕೀಪರ್ 1 ಪೋಸ್ಟ್. ಸೊ ನೀವು ಇಷ್ಟಪಡೋದು ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಜನರಲ್ ಡ್ಯೂಟಿ ಇಷ್ಟಪಡ್ತೀರಿ. ಸೊ ಅದನ್ನು ಬಿಟ್ಟು ನೀವು ಭಾಗವಹಿಸ್ಬೋದು. ಯಾಕಪ್ಪ ಅಂತಂದ್ರೆ ಒಟ್ಟಾರೆ ನಾವು ಏನು ಮಾಡಬೇಕು, ದೇಶ ಸೇವೆ ಮಾಡಬೇಕು. ಅದಕ್ಕಾಗಿ ನಾವೇ ಟೆರಿಟೋರಿಯಲ್ ಆರ್ಮಿ ಸೇರ್ತೀವಿ, ಸರಿನಾ. ಸೊ ನೋಡ್ರಿ ಎಲ್ಲಪ್ಪ ಅಂದ್ರೆ ಥಾಪರ್ ಸ್ಟೇಡಿಯಂ AOC ಸೆಂಟರ್ ಸಿಕಂದ್ರಾಬಾದ್ ತೆಲಂಗಾಣ. ನೆನ್ಪಿಟ್ಕೊರಿ ಲೊಕೇಶನ್, ಯಾಕಂದ್ರೆ ಕರ್ನಾಟಕದ ಅಭ್ಯರ್ಥಿಗಳು ಎಲ್ಲಿ ಹೋಗಬೇಕು ಒಂದು ಸಿಕಂದ್ರಾಬಾದ್ದಾಗ ಅಂತಂದ್ರೆ ಸೊ ದಟ್ ಈಸ್ ಅ ಲೊಕೇಶನ್, ಸರಿನಾ. ಪೋಸ್ಟು ಅಂತೂ ಹೇಳಿದೇನೆ ರೀ. ಸೊ ನೋಡ್ರಿ ಯಾವ ತಾರೀಕಿನಂತ ಅದ ಸೇಮ್ ತಾರೀಕು ಅದ ರೀ. ಸೊ ನಾವೇನು ಮಾಡೋಣಪ್ಪ ಅಂತಂದ್ರೆ ಆ ಸೇಮ್ ಡೇಟಿಗೆ ನಾವೆಲ್ಲಿ ಭಾಗವಹಿಸ್ಬೋದು, ಸಿಕಂದ್ರಾಬಾದ್ನಾಗ ಭಾಗವಹಿಸ್ಬೋದು. ಸಿಕಂದ್ರಾಬಾದ್ ಒಳಗೆ 21ನೇ ತಾರೀಕು 2025, ಸರಿ. ಫಾಲೋವಿಂಗ್ 24 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕದ 24 ಜಿಲ್ಲೆಗಳು ಇಲ್ಲಿ ಆ 24 ಜಿಲ್ಲೆಗಳು 21ನೇ ತಾರೀಕು. ಸೊ 21ನೇ ತಾರೀಕು ನೋಡ್ರಿ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಕೊಡಗು, ಹಾಸನ್, ಬಾಗಲಕೋಟೆ. ಸೊ ನೆಕ್ಸ್ಟ್ ಕಲಬುರ್ಗಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಉಡುಪಿ. ಸೊ ಈ ನಮ್ಮ 24 ಜಿಲ್ಲೆಗಳ ಜೊತೆ ಸೊ ತೆಲಂಗಾಣದ 11 ಜಿಲ್ಲೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ ಡೇಟಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ರೀ. ಸೊ ದಟ್ ಈಸ್ ತೆಲಂಗಾಣ 11 ಡಿಸ್ಟಿಕ್. ನಮ್ಮ 24 ಇವರು 11 ಸೇರಿಸಿ ಏನಾಗ್ತಾವಪ್ಪ ಅಂದ್ರೆ ಟೋಟಲ್ ಆಗಿ 35 ಜಿಲ್ಲೆಗಳು 21ನೇ ತಾರೀಕು ಪಾರ್ಟಿಸಿಪೇಟ್ ಮಾಡ್ತಾವೆ. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ 22ನೇ ತಾರೀಕು ರೀ. 22ನೇ ತಾರೀಕು ನೋಡ್ರಿ. ಸೊ ಫಾಲೋಯಿಂಗ್ 7 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕದ 7 ಜಿಲ್ಲೆಗಳು, ಸರಿ. ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ದಾವಣಗೆರೆ ಮತ್ತು ಬೆಳಗಾವಿ. ಸೊ ನಮ್ಮ 22 ನವಂಬರ್ 2025ಕ್ಕೆ ನಮ್ಮ ಕರ್ನಾಟಕದ 7 ಜಿಲ್ಲೆಗಳು ಹಾಗೂ ತೆಲಂಗಾಣದ 8 ಜಿಲ್ಲೆಗಳು. ಸೊ ಅವತ್ತಿನ ದಿನ ಒಟ್ಟಾರೆ ಎಷ್ಟು ಜಿಲ್ಲೆಗಳು ಪಾರ್ಟಿಸಿಪೇಟ್ ಮಾಡ್ತಾವಪ್ಪ ಅಂತಂದ್ರೆ 15 ಜಿಲ್ಲೆಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾವ್ರಿ, ಸರಿನಾ. ಸೊ ನೆಕ್ಸ್ಟ್ ಮೂವ್ ಆನ್ ಇನ್ನಂದ್ರೆ ನೋಡ್ರಿ ಮಹಾರಾಷ್ಟ್ರ ಆಯ್ತಾ, ತೆಲಂಗಾಣ ಆಯ್ತಾ. ಸೊ ನೆಕ್ಸ್ಟ್ ಈಗ ನಮ್ಮ ಕರ್ನಾಟಕ ಬರುತ್ತೇನಾ. ಸೊ ನೋಡೇ ಬಿಡುವ. ಸೊ ಇವಾಗ ನಮ್ಮ ಕರ್ನಾಟಕ. ಸೊ ಸೆಂಟರ್ ಬೆಳಗಾವಿ, ಕರ್ನಾಟಕ. ಸೊ ನೋಡ್ರಿ ಬೆಳಗಾವಿ ಒಳಗೆ ಎಲ್ಲಿ ರ್ಯಾಲಿ ನಡೀತದ. ಲೊಕೇಶನ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿ. ಸೊ ಕರ್ನಾಟಕ. ಎಲ್ಲರೂ ಬೆಳಗಾವಿ ಅಂತಂದ್ರೆ ಈ ರಾಷ್ಟ್ರೀಯ ಮಿಲಿಟರಿ ಸ್ಕೂಲನ್ನು ನೋಡೇ ಇರ್ತೀರಿ. ದಟ್ ಈಸ್ ಅ ಸ್ಟ್ರೀಮ್. ಹೋದ ವರ್ಷ ಅಲ್ಲೇ ನಡೆದದ, ಈ ವರ್ಷ ಅಲ್ಲದ. ಸೊ ಯಾವ್ಯಾವ ಯೂನಿಟ್ಸ್ ಅದಾವ. 106 ಇನ್ಫ್ಯಾಂಟ್ರಿ ಬಟಾಲಿಯನ್ TA ಪ್ಯಾರಾ, 115 ಇನ್ಫ್ಯಾನ್ಟ್ರಿ ಬಟಾಲಿಯನ್ TA ಮಹಾರ್ ಆ್ಯಂಡ್ 122 ಇನ್ಫ್ಯಾನ್ಟ್ರಿ ಬಟಾಲಿಯನ್ TA ಮದ್ರಾಸ್. ಈ 3 ಯೂನಿಟ್ಸ್ದ ಜಾಬ್. ಸೊ ವೇಕೆನ್ಸೀಸ್ ಆರ್ ದೇರ್ ಫಾರ್ ಸೋಲ್ಜರ್ ಜನರಲ್ ಡ್ಯೂಟಿ. ನೋಡ್ರಿ ಸೋಲ್ಜರ್ ಜನರಲ್ ಡ್ಯೂಟಿಗೆ ಎಷ್ಟು ಪೋಸ್ಟ್ ಅದಾವ ಅಂದ್ರೆ 320. ಹಾಗಾದ್ರೆ ಸೋಲ್ಜರ್ ಟ್ರೇಡ್ಮನ್ಗೆ ಎಷ್ಟು ಪೋಸ್ಟ್ ಅದಾವ್ರಿ 5 ಪೋಸ್ಟ್. ಆ್ಯಂಡ್ ಕ್ಲರ್ಕ್ ಈಸ್ 1 ಪೋಸ್ಟ್, ಚೀಫ್ ಕಮ್ಯುನಿಟಿ 1 ಪೋಸ್ಟ್, ಸ್ಟೀವರ್ಡ್ 2 ಪೋಸ್ಟ್ ಆ್ಯಂಡ್ ಹೇರ್ ಡ್ರೆಸ್ಸರ್ ಈಸ್ 1 ಪೋಸ್ಟ್. ಈಗ ನೋಡ್ರಿ ಸೊ ನಮ್ಮ ಬೆಳಗಾವಿ ಒಳಗೆ ಕರ್ನಾಟಕದ ಜಿಲ್ಲೆಗಳು ಎಷ್ಟಪ್ಪ ಅಂದ್ರೆ 31 ಜಿಲ್ಲೆಗಳು ಎಷ್ಟು ಹುದ್ದೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾವಂದ್ರೆ 320 ZD, ಟ್ರೇಡ್ಮನ್ 5, ಕ್ಲರ್ಕ್ 1 ಆ್ಯಂಡ್ ಚೀಫ್ ಕಮ್ಯುನಿಟಿ 1, ಸ್ಟೀವರ್ಡ್ 2 ಆ್ಯಂಡ್ ಹೇರ್ ಡ್ರೆಸ್ಸರ್ 1. ಇಷ್ಟು ಪೋಸ್ಟ್ಗಳಿಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸೊ 21ನೇ ತಾರೀಕು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಸೊ ಲೊಕೇಶನ್ ಆಫ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕ್ರಿ, ಸರಿನಾ. ಸೊ ಇವಾಗ ಹಾಗಾದ್ರೆ ಯಾವ ಡೇಟಿಗದ ನಮ್ಮ ಕರ್ನಾಟಕದ ಬೆಳಗಾವಿ ಒಳಗೆ ಯಾವ ಡೇಟಿಗದ 21 ನವಂಬರ್ 2025ನೇ ತಾರೀಕು ನೋಡ್ರಿ
ಅಲ್ಲೆಲ್ಲ 21ನೇ ತಾರೀಕು ನವಂಬರ್ 2025ಕ್ಕೆ ಈಗ ನಾ 2 ಕಡೆ ಹೇಳಿದ್ದೀನಲ್ಲ, ಅಲ್ಲಿ 24 ಜಿಲ್ಲೆಗಳು ಪಾರ್ಟಿಸಿಪೇಟ್ ಮಾಡ್ತಿದ್ವು. ಸೊ ಬಟ್ ಹಿಯರ್ ಈಸ್ 11 ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಕರ್ನಾಟಕದ 11 ಜಿಲ್ಲೆಗಳು ಇಲ್ಲಿ ಏನು ಮಾಡತ್ತಾವ, ಪಾರ್ಟಿಸಿಪೇಟ್ ಮಾಡತ್ತಾವ. ಹಾಗಂದ್ರೆ ಇಲ್ಲಿ 3 ದಿನ ನಡೆಯೋದದ ರೀ. ಸೊ 21ನೇ ತಾರೀಕು 11 ಜಿಲ್ಲೆಗಳದಾವ. ಫಾಲೋಯಿಂಗ್ 11 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಸೊ ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಕೊಡಗು, ಕಲಬುರ್ಗಿ, ಬಳ್ಳಾರಿ, ಬೀದರ್ ಆ್ಯಂಡ್ ಚಿಕ್ಕಮಗಳೂರು. ಸೊ ಈ 11 ಜಿಲ್ಲೆಗಳು 21ನೇ ತಾರೀಕು ಪಾರ್ಟಿಸಿಪೇಟ್ ಮಾಡ್ಬೇಕು. ನೋಡ್ರಿ, ನೀವು ಡಿಸಿಷನ್ ಈಗ ತೊಗೋಬೇಕು. ಏನಪ್ಪ ಅಂತಂದ್ರೆ 21ನೇ ತಾರೀಕು ನಾವು ಇಲ್ಲಿ 11 ಜಿಲ್ಲೆಗಳು ಪಾರ್ಟಿಸಿಪೇಟ್ ಮಾಡಬೇಕು, ಅಥವಾ ಅಲ್ಲಿ 24 ಜಿಲ್ಲೆಗಳದಾವಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಡಿಸಿಷನ್ ಮೇಕಿಂಗ್ ಯುವರ್ಸ್ ಓನ್, ಸರಿನಾ? ಸೊ ಈಗ 21ನೇ ತಾರೀಕು 11 ಜಿಲ್ಲೆಗಳದಾವ್ರಿ. ಸರಿ, ನೆಕ್ಸ್ಟ್ 22ನೇ ತಾರೀಕು ನೋಡ್ರಿ 10 ಜಿಲ್ಲೆಗಳದಾವ್ರಿ. ಸೊ 22 ನವಂಬರ್ 2025ಗ ಎಷ್ಟು ಜಿಲ್ಲೆಗಳದಾವಪ್ಪ ಅಂದ್ರೆ ಒಟ್ಟಾರೆ 10 ಅದಾವ್ರಿ. ಸೊ 21ನೇ ತಾರೀಕು 11 ಇದ್ವ, 22ನೇ ತಾರೀಕು 10 ಅದಾವ್ರಿ. ಹಾಗಾದ್ರೆ 11 ಮತ್ತು 10 ಸೇರಿಸಿದ್ರೆ ಇವಾಗ 21 ಜಿಲ್ಲೆಗಳಾಗ್ತಾವೆ. ಹಾಗಾದ್ರೆ ನೆಕ್ಸ್ಟ್ 10 ಜಿಲ್ಲೆಗಳು ನೆಕ್ಸ್ಟ್ ಡೇಟಿಗೆ. ಸೊ ಈ ಫಾಲೋವಿಂಗ್ 10 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ ಈ 10 ಜಿಲ್ಲೆಗಳು 22 ನವಂಬರ್ 2025ಕ್ಕೆ ನೋಡ್ರಿ: ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬಾಗಲಕೋಟ್, ಹಾಸನ, ಉತ್ತರ ಕನ್ನಡ, ಚಾಮರಾಜನಗರ ಆ್ಯಂಡ್ ದಕ್ಷಿಣ ಕನ್ನಡ. ಸೊ ಓನ್ಲಿ 10 ಡಿಸ್ಟ್ರಿಕ್ಟ್ಸ್ ಆಫ್ 22 ನವಂಬರ್ 2025. 22 ನವಂಬರ್ 2025ಕ್ಕೆ ಎಷ್ಟು ಜಿಲ್ಲೆ ಅದಾವ ಅಂತಂದ್ರೆ ಓನ್ಲಿ 10. ಸೊ ಇವತ್ತು ಆವ ದಿನ 10 ಜಿಲ್ಲೆಗಳದಾವ್ರಿ. ಸೊ 21ನೇ ತಾರೀಕು 11 ಜಿಲ್ಲೆಗಳದಾವ್ರಿ. ಸೊ 1ನೇ ದಿನ ಆಯಿತು, 2ನೇ ದಿನ ಆಯಿತು. ನೆಕ್ಸ್ಟ್ ಇನ್ನು 3ನೇ ದಿನಕ್ಕೆ ಯಾವ ಜಿಲ್ಲೆಗಳದಾವ ನೋಡುವ. ನೋಡ್ರಿ, 23 ನವಂಬರ್ 2025. ಹಾಗಂದ್ರೆ 23 ನವಂಬರ್ 2025ನೇ ತಾರೀಕು ಫಾಲೋಯಿಂಗ್ 10 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ 10 ಜಿಲ್ಲೆಗಳು ಪಾರ್ಟಿಸಿಪೇಟ್ ಮಾಡ್ತಾವೆ: ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ್, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ. ಸರಿನಾ? ಈ 10 ಜಿಲ್ಲೆಗಳು ಏನು ಮಾಡ್ಬೋದಪ್ಪ ಅಂದ್ರೆ 23 ನವಂಬರ್ 2025. ಹೋದ ವರ್ಷ 1 ದಿನ ರ್ಯಾಲಿ ಮಾಡಿದ್ರು, ಬಹಳಷ್ಟು ಗದ್ದಲಾಗಿತ್ತು. ಅದಕ್ಕಾಗಿ ಈ ಸಲ ಏನು ಮಾಡಿದಾರಪ್ಪ ಅಂದ್ರೆ ಬೆಳಗೊಳಗೆ 3 ದಿನ ಇಟ್ಟಿದ್ದಾರೆ. ಆ 3 ದಿನದಾಗ 1ನೇ ದಿನ 11, 2ನೇ ದಿನ 10, 3ನೇ ದಿನ 10. ಆಯಾ ಜಿಲ್ಲೆದವ್ರು ಆರಾಮ್ಸೆ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವು ರ್ಯಾಲಿ ಹೊಡ್ಯೋಕೆ ಪ್ರಯತ್ನ ಪಡ್ಬೋದ್ರಿ. ಸರಿನಾ? ಸೊ ಈಗ ಎಷ್ಟಾಯ್ತಪ್ಪ ಅಂತಂದ್ರೆ ಒಂದು ಮಹಾರಾಷ್ಟ್ರದಾಗ್ರಿ, ಒಂದು ಸಿಕಂದರಾಬಾದ, ನೆಕ್ಸ್ಟ್ ನಮ್ಮ ಕರ್ನಾಟಕದ. ಈಗ 3 ಯೂನಿಟ್ಸ್ ಒಳಗೆ ನೀವು ಏನು ಮಾಡ್ಬೋದು, ರ್ಯಾಲಿಗೆ ಹೋಗ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತೆ ಅಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದನ್ನು ನೋಡುವ. ಎಸ್, ಸೊ ಇದು ಸೆಂಟರ್ ಆಫ್ ದೇವಲಾಲಿ, ಮಹಾರಾಷ್ಟ್ರ. ದೇವಲಾಲಿ ಮಹಾರಾಷ್ಟ್ರ ನೋಡ್ರಿ, ಮಹಾರಾಷ್ಟ್ರದಾಗ ಆಗಲೇ ಕೊಲ್ಲಾಪುರದಾಗ ಇತ್ತ. ಸೊ ಇದು ದೇವಲಾಲಿ ಒಳಗೆ ಪ್ಲೇಸ 2 ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ್ದು ಸಿಕಂದರಾಬಾದ್ ಒಂದು, ಕರ್ನಾಟಕ 4 ಪ್ಲೇಸ್ನಾಗ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಲೊಕೇಶನ್ ಏನಪ್ಪ ಅಂದ್ರೆ ಶಿವಸೇನಾ ಪ್ರಮುಖ ಬಾಳಾ ಸಾಹೇಬ್ ಠಾಕ್ರೆ ಕ್ರೀಡಾ ಸಂಕುಲ ಗ್ರೌಂಡ್. ಎಲ್ಲೈತಪ್ಪ ಅಂತಂದ್ರೆ ದಟ್ ಈಸ್ ಇನ್ ನಾಸಿಕ್. ಸರಿನಾ? ನಾಸಿಕ್ ಅಂದ್ರೆ ಗುಹೆಗಳಿಗೆ ಫೇಮಸ್ ರೀ. ಸೊ ಇವಾಗ ಅಲ್ಲಿ ಯಾವ್ಯಾವ ಯೂನಿಟ್ಸ್ ತಗೋತಾರ: 116 ಇನ್ಫ್ಯಾಂಟ್ರಿ ಬಟಾಲಿಯನ್ TA ಪ್ಯಾರಾ, 118 ಇನ್ಫ್ಯಾಂಟ್ರಿ ಬಟಾಲಿಯನ್ TA ಗ್ರಿಂಡನರ್ಸ್ ಆ್ಯಂಡ್ 123 ಇನ್ಫ್ಯಾಂಟ್ರಿ ಬ್ಯಾಲನ್ ಗ್ರಿಂಟನರ್ಸ್. ಸೊ ಇಲ್ಲಿ ಪೋಸ್ಟನ್ನು ಏನು ಮಾಡತ್ತಾರಪ್ಪ ಅಂತ ತೊಗೊಳತ್ತಾರೆ. ವೇಕೆನ್ಸಿ ನೋಡ್ರಿ: ಫಾರ್ ಅ ಸೋಲ್ಜರ್ ಜನರಲ್ ಡ್ಯೂಟಿ 303, ಸೋಲ್ಜರ್ ಟ್ರೇಡ್ಮನ್ ಇನ್ಕ್ಲೂಡಿಂಗ್ ಕ್ಲರ್ಕ್ಸ್ 16 post and only clerk 2 post, chief communities 5 post, chief specialist 2 post, mess cook 1 post, artisan that is woodwork 1 post, housekeeper is 1 post, and hairdresser is 2 post, and washerman is 2 post. ನೋಡ್ರಿ, ಇಲ್ಲಿ ಎಷ್ಟು ಪೋಸ್ಟ್ ಅದಾವ ಅಂದ್ರೆ ಜನರಲ್ ಡ್ಯೂಟಿಗೆ 303, ಟ್ರೇಡ್ಮನ್ ಇನ್ಕ್ಲೂಡಿಂಗ್ ಕ್ಲರ್ಕ್ ಅಂತಾರೆ, ಅಂದರೆ SSLC ವಿತ್ PUC ಜೊತೆ ಕ್ಲರ್ಕ್ 16 post, ಓನ್ಲಿ ಕ್ಲರ್ಕ್ 2 post, ಚೀಫ್ ಕಮ್ಯುನಿಟಿ 5 post, ಚೀಫ್ ಸ್ಪೆಷಲಿಸ್ಟ್ 2 post, ಮೆಸ್ ಕುಕ್ 1 post, ಆರ್ಟಿಸನ್ ವುಡ್ 1 ವರ್ಕ್, ಹೌಸ್ ಕೀಪರ್, ಹೇರ್ ಡ್ರೆಸ್ಸರ್ ಆ್ಯಂಡ್ ವಾಷರ್ಮನ್. ಎಲ್ಲ ಪೋಸ್ಟಿಗೆ ನಾವೇನು ಮಾಡ್ಬೋದು, ಟ್ರೈ ಮಾಡ್ಬೋದು. ಓನ್ಲಿ SSLC 8th ಆ್ಯಂಡ್ PUC. ಓಕೆ, ಇಲ್ಲೇ ಯಾವ ಡೇಟಿಗೆ ಮತ್ತು ಯಾವ್ಯಾವ ಜಿಲ್ಲೆಗಳದಾವ ಅಂಥೇಳಿ ನೋಡೋಣ. ನೆನ್ಪಿಟ್ಕೋರಿ, ದೇವಲಾಲಿ ಮಹಾರಾಷ್ಟ್ರ, ಶಿವಸೇನಾ ನೆನ್ಪಿಟ್ಕೋರಿ. ಸೊ ಹೋಗೋಣ ಯಾವ ಡೇಟಿಗೆ.
ಆ್ಯಸ್ ಯೂಸ್ವಲ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಲ್ಲ ಕಡೆನೂ ಒಂದೇ ತಾರೀಕಿಗೆ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲೂ ಹೊಡಿಬೇಕು ಅಲ್ಲಿ ಹೊಡಿತಾರೆ ಅಂಥೇಳಿ. ಸೊ ಏನು ಮಾಡಿದಾರಪ್ಪ ಅಂದ್ರೆ ಸೇಮ್ ಡೇಟ್ 21 ನವಂಬರ್ 2025. ಸೊ ಫಾಲೋವಿಂಗ್ 24 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ 24 ಜಿಲ್ಲೆಗಳು, ಸಾರಿ, ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, ಕೊಡಗು, ಹಾಸನ, ಬಾಗಲಕೋಟ್, ಕಲಬುರಗಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಗದಗ್, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ. 24 ಜಿಲ್ಲೆಗಳು 21ನೇ ತಾರೀಕು ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲಿ ಮಾಡ್ಬೋದು ರೀ? ಸೊ ದಿಸ್ ಈಸ್ ಆಲ್ಸೋ ಮಹಾರಾಷ್ಟ್ರ. ಸೊ ಇನ್ನು 22 ನವಂಬರ್ 2025. ಸೊ 22 ನವಂಬರ್ 2025. ಸೊ ಫಾಲೋಯಿಂಗ್ 7 ಡಿಸ್ಟ್ರಿಕ್ಟ್ಸ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದ 7 ಜಿಲ್ಲೆಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲಿ? ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ದಾವಣಗೆರೆ ಮತ್ತು ಬೆಳಗಾವಿ ಜಿಲ್ಲೆ ಅಭ್ಯರ್ಥಿಗಳು ಏನು ಮಾಡ್ಬೋದಪ್ಪ ಅಂತಾರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ರೀ. ಸರಿನಾ? ಸೊ ಇವಾಗ ನಾವೇನು ಹೇಳಿದ್ವಪ್ಪ ಅಂತಂದ್ರೆ ಮಹಾರಾಷ್ಟ್ರದಾಗ 2 ಪ್ಲೇಸ್ ರೀ, ತೆಲಂಗಾಣ, ಸಿಕಂದ್ರಾಬಾದ್ ರೀ, ಕರ್ನಾಟಕ ಈ ಎಲ್ಲ ಕಡೆನೂ 21. ನಮ್ಮ ಕರ್ನಾಟಕದಾಗ ಮಾತ್ರ 3 ದಿನ ಅದಾವ್ರಿ, ಉಳಿದಿದ್ದ ಕಡೆ ಏನೈತಪ್ಪ ಅಂದ್ರೆ 2 ದಿನ ಅದಾವ್ರಿ. ಸೊ ನಿಮ್ಮ ಚಾಯ್ಸ್, ನೀವು ಎಲ್ಲಿ ಬೇಕಾದ್ರೆ ಏನು ಮಾಡ್ಬೋದಪ್ಪ ಅಂತಂದ್ರೆ ರ್ಯಾಲಿ ಹೊಡಿಬೋದು ರೀ. ರ್ಯಾಲಿ ಹೊಡಿಬೇಕಂದ್ರೆ ಏನು ಮಾಡಬೇಕು? ಸೊ ಫಸ್ಟ್ ಇವಾಗ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೇಕು ರೀ. ಮತ್ತು ಫಿಸಿಕಲ್ ಇಲ್ಲದ ಅಲ್ಲಿ ಕರ್ಕೊಂಗಿಲ್ಲ. ಯಾಕಂತಂದ್ರೆ ಸೊ ಭಾಳಷ್ಟು ಜನ ಏನು ಮಾಡಿದಾರಪ್ಪ ಅಂತಂದ್ರೆ ಈಗ 21 ವಯಸ್ಸು ಮುಗಿದವರು ಮ್ಯಾಕ್ಸಿಮಮ್ ಜನ ಇರ್ತಾರೆ ರೀ. ಎಲ್ಲರಿಗೂ ಸೇನೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಇರ್ತೈತಿ. ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದ್ರಾಗ ನಾವು ಆಗಲೇಬೇಕು. ಹಂಗಂದ್ರೆ ಇದ್ರಾಗ ಈಗ 303 ಪೋಸ್ಟ್ ಅದಾವಂದ್ರೆ 1 ಪೋಸ್ಟ್ ಯಾರ್ದ ನಂದ ಅಂಥೇಳಿ ಏನು ಮಾಡ್ಬೇಕಂದ್ರೆ ಫಿಸಿಕಲನ್ನು ಟ್ರೈ ಮಾಡ್ಕೋಬೇಕು. ಸೊ ಫಿಸಿಕಲ್ ಅಷ್ಟೇ ಟ್ರೈ ಮಾಡ್ತಂದ್ರೂ ಆಗಂಗಿಲ್ಲ. ಫಿಸಿಕಲ್ ಆದ ನಂತರ ಏನಿರ್ತೈತಪ್ಪ ಅಂದರೆ ಎಕ್ಸಾಮ್ ಇರ್ತದ್ರೆ. ಎಕ್ಸಾಮ್ ಅಂತೂ ಆ್ಯಸ್ ಯೂಸ್ವಲ್ GK, ಮ್ಯಾಥ್ಸ್ ವಿತ್ ಸೈನ್ಸಾ, ರೀಸ್ನಿಂಗ ಇವು 4 ಭಾಗ ಇರ್ತಾವೆ ರೀ. ಸೊ ನೀವು ಆಲ್ರೆಡಿ ಅಂತೂ ಓದ್ಕೋತಾ ಇರ್ತೀರಿ. ಯಾಕಂದ್ರೆ ಜಾಬ್ ಮಾಡ್ಬೇಕನ್ನೋರು ಏನು ಮಾಡಂಗಿಲ್ಲಪ್ಪ ಅಂತಂದ್ರೆ ಆಲಸ್ಯಗಳು ಇರಂಗಿಲ್ಲ. ನೀವಂತೂ ಆಲಸಿ ಇಲ್ಲ. ಯಾಕಪ್ಪ ಅಂದ್ರೆ ಆರ್ಮಿ ಸೇರೋರು ಯಾವಾಗಲೂ ಆಲಸಿಗಳೇ ಇರಂಗಿಲ್ಲ. ಸೊ ಫಿಸಿಕಲ್ಲು ಮಾಡ್ತಿರ್ತಾರೆ, ಈ ಕಡೆ ಓದ್ತಿರ್ತಾರೆ, ಮೆಡಿಕಲ್ ಅಂತೂ ಫಿಟ್ ಆಗೇ ಇರ್ತಾರೆ. ಸೊ ಅಂಥ ಅಭ್ಯರ್ಥಿಗಳು ಏನು ಮಾಡ್ರಪ್ಪ ಅಂತಂದ್ರೆ ಸೊ ಈಗ 21ನೇ ತಾರೀಕು ಅಂದ್ರೆ ಇವತ್ತಿನ ತಾರೀಕು ನಾವು ಹೇಳತ್ತೀವತ್ತು ಅಂತಂದ್ರೆ ಸೊ ಇನ್ನು ಒಂದು ಮೇ ಬಿ 30 ದಿನ 30 ದಿನ ಒಳಗೆ ಸೊ 2 ದಿನ ಹೋಗೈತೆ ಅನ್ಕೊಳ್ರಿ. ಒಂದು 28 ದಿನ ಐತೆ. 28 ದಿನ ಏನು ಮಾಡಿರಿ? ಫಿಸಿಕಲ್ ಫುಲ್ ಪ್ರಾಕ್ಟೀಸ್ ಮಾಡಿರಿ. ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ರಪ್ಪ ಅಂತಂದ್ರೆ ಸೊ ಒಂದು ಬೆಟ್ಲ ಏನು ಹತ್ತಿದಂಗೆ ಆಗ್ತದೆ. ಹಂಗಂದ್ರೆ ಸಕ್ಸಸ್ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಸೊ ನಿಧಾನವಾಗಿ ಮೆಟ್ಲ ಏರ್ಕೊಂತ ಹೋಗ್ಬೇಕು ರೀ. ಮೆಟ್ಲ ಏರೋದು ತ್ರಾಸ ಆಕೈತೆ ಅಂತ ಹೇಳಿ ಮತ್ತೆ ಇಳಿದುಕೊಂಡಿರಬಾರ್ದು. ಹತ್ತತೀವಪ್ಪ ಅಂತಂದ್ರೆ ಸೊ ಆ ಶಿಖರವನ್ನು ಏರ್ಬೇಕಂತಂದ್ರೆ ಏನು ಮಾಡಪ್ಪ ಅಂತಂದ್ರೆ ನಿಮ್ಮ ಕನಸು ನನಸು ಮಾಡ್ಕೋಬೇಕು. ಕನಸು ನನಸು ಮಾಡ್ಕೋಬೇಕಂತಂದ್ರೆ ಏನು ಮಾಡಿರಿ? ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸಾ ಸೊ ನೀವು ಕೋಚಿಂಗ್ ಸೆಂಟರ್ನಾಗ ಹೋಗಿ ಮಾಡ್ತೇನಪ್ಪ ಅಂದ್ರೆ ಬರ್ರಿ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯಾವಾಗಲೂ ನಿಮಗಾಗಿ ಏನಂಬರ್ ಇರ್ತಪ್ಪ ಅಂದ್ರೆ 24/7 ವಾರದ 7 ದಿನಗಳು ಅಥವಾ ವರ್ಷದ ಎಲ್ಲ ದಿನಗಳು ಏನಾಗಿರ್ತೈತಿ ಯಾವಾಗಲೂ ಓಪನ್ ಆಗಿರ್ತೈತಿ. ಸೊ ನಾವು ಆಮೇಲೆ ಫಿಸಿಕಲ್ ಹೇಳ್ತಾರೆ ರೀ, ಆಮೇಲೆ ಕ್ಲಾಸಸ್ ಇರ್ತಾವೆ ರೀ, ಆನ್ಲೈನ್ ಎಕ್ಸಾಮ್ ಇರ್ತೈತಿ, ಆಫ್ಲೈನ್ ಎಕ್ಸಾಮ್ ಇರ್ತೈತಿ. ಸೊ 2 ಟೈಮ್ ಫಿಸಿಕಲ್, 8 ಅವರ್ಸ್ ಕ್ಲಾಸಸ್. ಸೊ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಟ್ರೈನರ್ಸ್ ಅದಾರ ರೀ. ಸೊ ಫುಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಟ್ರೈನ್ ಮಾಡ್ತಾರೆ ರೀ. ಬರ್ರಿ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರಕ್ಕೆ ಬಂದ ಭೇಟಿ ಕೊಡ್ರಿ. ನಿಮ್ಮ ಕನಸನ್ನು ಏನು ಮಾಡಿರಿ? ನನಸು ಮಾಡ್ಕೊರಿ. ಸೊ ಮತ್ತು ನಿಮ್ಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದು ಆಲ್ರೆಡಿ ಮ್ಯಾಕ್ಸಿಮಮ್ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅದಾವೆ ರೀ. ಸೊ ಅದನ್ನ ಏನು ಮಾಡ್ರಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊರಿ. ಅದ್ರ ಜೊತೆ ಏನು ಮಾಡ್ರಪ್ಪ ಅಂದ್ರೆ ಪ್ರಾಕ್ಟೀಸ ಬಿಡಬೇಡ್ರಿ. ನಾನು ಆರಾಮಿಲ್ಲ, ಇವತ್ತು ಬಿಟ್ಟು ಮಳೆ ಆಗೈತಿ ನಾಳೆ ಹೋಗ್ತಾನೆ ಅನ್ಬೇಡ್ರಿ. ಯಾಕಂದ್ರೆ ಟೈಮ ಶಾರ್ಟ್ ಐತಿ. ಈ ಶಾರ್ಟ್ ಟೈಮ್ನಾಗ ನಿಮ್ಮ ಕೆಲಸ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ದೇವರು ಒಮ್ಮೆ ಅವಕಾಶ ಕೊಟ್ಟು ನೋಡ್ತಾನೆ. ಪದೇ ನಮ್ಗೆ ಅವಕಾಶ ಕೊಡೋಂಗಿಲ್ಲ. ಅವಕಾಶ ಸಿಕ್ಕಾಗ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಕೆಲಸವನ್ನ ನಾವು ಮಾಡ್ಕೋಬೇಕಂತ ಹೇಳ್ತಾ ಸೊ ಇವತ್ತಿನ ನಾ ಹೇಳಿದ್ದ ಜಾಬ್ ನ್ಯೂಸ್ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ರಿಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಕೊಡ್ರಿ. ಧನ್ಯವಾದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ
ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.